ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಕ್ಲಿಯರ್ ಆ್ಯಂಡ್ ಕುಕ್ ಚಾನೆಲ್ಗೆ. ನೋಡಿ, ತಿರ್ಗಾ ಆಸ್ ಆಲ್ವೇಸ್ ದ ಕಿಚನ್ ಇಸ್ ಮೆಸ್ಸಿ. ಅನ್ವೈಂಡ್ ಮಾಡ್ತಾ ಕ್ಲಿಯರ್ ಮಾಡ್ತಾ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇಂಪಾರ್ಟೆಂಟ್. ಮೊನ್ನೆ ಏನಾಗಿತ್ತು, ನನ್ನ ಕೆಲಸಮ್ಮ ಬರಲಿಲ್ಲ. ಸೊ ನಾನೇನು ಮಾಡಿದ್ದೆ, ಆಯಮ್ಮನ ಭಾಗದ ಕೆಲಸನೂ ನಾನು ಮಾಡಿದ್ದೆ. ನಾನು ಮಾಡಿದ ಮೇಲೆ ಏನಾಯಿತು, ಆಯಮ್ಮ ನಾನು ಹೇಳಿದ್ದೆ, ಅಮ್ಮ ನೀನು ಬರಲಿಲ್ಲ, ನಿನ್ನ ಕೆಲಸ ನಾನು ಮಾಡಿಟ್ಟಿದ್ದೀನಿ ನೋಡ್ಕೊ ಅಂತ ಹೇಳಿದ್ದೆ. ಅದಕ್ಕೆ ಅವ್ಳಿಗೆ ಏನಂದ್ಲು, ಸರಿ ಅಕ್ಕ ಅಂತ ಹೇಳಿ ಬಿಟ್ಲು. ಅದಾದಮೇಲೆ ಏನಾಯಿತು, ಥಿಂಗ್ಸ್ ವರ್ ಗೋಯಿಂಗ್ ಸ್ಮೂತ್. ಆಮೇಲೆ ಏನಾಯಿತು, ಒನ್ ಡೇ ಐ ಗಾಟ್ ಸಿಕ್. ನಾನು ಅಡುಗೆ ಮನೆಯಲ್ಲಿ ಬರೋ ಪೊಸಿಷನಲ್ಲೂ ಇರಲಿಲ್ಲ. ಐ ವಾಸ್ ದಾಟ್ ಸಿಕ್. ಓಕೆ. ಆಮೇಲೆ ಏನಾಯಿತು, ನಾನು ಬಂದು ಒಂದು ದಿವಸ ಲೇಟ್ ಎದ್ದು, ಐ ಥಿಂಕ್ ಇಟ್ ವಾಸ್ ಆಫ್ಟರ್ನೂನ್ 2:30 ಎದ್ದು ನೋಡಿದ್ರೆ ಪೂರ್ತಿ ಮನೆ ಕ್ಲೀನ್ ಮಾಡಿ ಇಟ್ಟವಳೆ. ನಾನು ಹೇಳೂ ಇಲ್ಲ ಇದು ಮಾಡಮ್ಮ ಅಂತ, ಅದು ಮಾಡಿ ಮುಗಿಸವಳೆ. ಎಲ್ಲ ನೀಟಾಗಿ ಮಾಡೋದು. ನೆಕ್ಸ್ಟ್ ಡೇ ನಾನು ಕೇಳಿದೆ, ನೀನೇ ಎಲ್ಲ ಅರ್ಥ ಮಾಡ್ಕೊಂಡು ಮಾಡಿಬಿಟ್ಟಿದ್ಯಲ್ಲಮ್ಮ ಅಂದರೆ ಅವಳು ಸ್ಮೈಲ್ ಮಾಡಿ ಹೋದ್ಲು. ಅವಳೇನೂ ಹೇಳಿಲ್ಲ, ಶಿ ಜಸ್ಟ್ ಸ್ಮೈಲ್ಡ್. ಅದರಲ್ಲಿ ನನಗೆ 2 ವಿಷಯ ಅರ್ಥ ಆಯಿತು. 1, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್. 2 ಈಸ್ ಒನ್ ಅನ್ಸೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ನನಗೆ ಅವಳು ಬಂದಿಲ್ಲ ಅನ್ನೋದು ನಾನು ಮಾಡಿದೆ, ನಾನು ಇಲ್ಲದೆ ಇರುವಾಗ ಅವಳು ಮಾಡಿದ್ಲು. ಸೊ ಇಟ್ ವಾಸ್ ಅನ್ ಅನ್ಸೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಇದೇ ಅಂಡರ್ಸ್ಟ್ಯಾಂಡಿಂಗ್ ಮೊನ್ನೆ ಕೆಲಸದಮ್ಮ ಮತ್ತು ನನಗೂ ಅವಳು ಬಂದು 2 ತಿಂಗಳಾಯ್ತು ಅಷ್ಟೇ. 2 ತಿಂಗಳಲ್ಲಿ ನಮ್ಮಿಬ್ಬರಿಗೂ ಇದ್ದಾಗ can't the same understanding be in between people who are living in the house? Nodi, by the way, this is my Jugad liquid. Colin, this is hand wash liquid and idu dish wash liquid. ಈ ಥರ ಬಾಟಲ್ಸು ನಾನು ಏನಕ್ಕೆ ಬಿಸಾಕಬೇಕು ಅಂತ ಹೇಳಿ ನಾನು ತೆಗ್ದಿಟ್ಟಿರ್ತೀನಿ. ಸೊ ಐ ರೀಯೂಸ್ ದೆಮ್. ಈ ಹ್ಯಾಂಡ್ ವಾಶ್ ಲಿಕ್ವಿಡ್, ಡಿಶ್ ವಾಶ್ ಲಿಕ್ವಿಡ್ ಎಲ್ಲ 5 ಲೀಟ್ರ್ ತರಿಸಿಟ್ಕೊಂಡಿರ್ತೀನಿ. ಸೊ ಈ ಪಂಪ್ ಬಾಟ್ಲಲ್ಲಿ ಯೂಸ್ ಆಗುತ್ತೆ. ಇಲ್ಲ ಅಂದರೆ ಐ ಸಿಂಪ್ಲಿ ಹ್ಯಾವ್ ಟು ವೇಸ್ಟ್ ಮನಿ ಟು ಬೈ ದೋಸ್ ಕೈಂಡ್ ಆಫ್ ಪಂಪ್ ಬಾಟಲ್ಸ್. ಐ ಥಾಟ್ ವೈ ನಾಟ್ ರೀಸೈಕಲ್ ಆ್ಯಂಡ್ ರೀಯೂಸ್. ಸುಮ್ಮನೆ ಕಸಕ್ಕೆ ಹಾಕೋದು, ಅದು ಎನ್ವೈರ್ಮೆಂಟ್ಗೆ ಹೋಗಿ ನಮ್ಮ ಎನ್ವೈರ್ಮೆಂಟ್ ಡಿಸ್ಟ್ರಾಯ್ ಮಾಡೋದಕ್ಕನ್ನ ಈ ಥರ ಮಾಡಿದರೆ ಬೆಟ್ರ್ ಅಲ್ವಾ ಅಂತ ಹೇಳಿ ನಾನು ಏನದು ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ನಮ್ಮ ಮನೆಯಲ್ಲೇ ನಾವು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕಪ್ಪ. ನಾವು ತಿಂದಿರೋ ಪ್ಲೇಟು, ನಾವು ತಿಂದಿರೋ ಕಪ್ಸು ಎಲ್ಲ ತೊಗೊಂಡೋಗಿ ತೊಳೆದಿಕ್ಬಿಡೋದು. ನಾವು ತಿಂದಾದ್ಮೇಲೆ ಟೇಬಲ್ ಕ್ಲೀನ್ ಮಾಡಿಕ್ಬಿಡೋದು. ದಟ್ ಸ್ಮಾಲ್ ಥಿಂಗ್ಸ್ ಶುಡ್ ನಾಟ್ ಬಿ ಸೆಡ್. ಸೆಲ್ಫ್ ಅಂಡರ್ಸ್ಟುಡ್ ಇರಬೇಕು. ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ದಟ್ ಈಸ್ ಲ್ಯಾಕಿಂಗ್ ಇನ್ ದ ಇಂಡಿಯನ್ ಹೌಸ್ ಹೋಲ್ಡ್. ನಾವು ಕಮಿಂಗ್ ಟು ದ ಆರ್ಗನೈಸೇಷನ್. ಇದು ನನ್ನ ವೆಜಿಟೇಬಲ್ ಟ್ರೇ. ಇಲ್ಲೂ ನೋಡಿ, ಝೆಪ್ಟೋ ಸ್ವಿಗ್ಗಿಯಲ್ಲಿ ಬರೋ ಇದಿರುತ್ತಲ್ಲ, ತರಕಾರಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತೀನಿ ನೋಡಿ. ಇದರಲ್ಲಿ ಧನಿಯಾದು ಸ್ಟೆಮ್ಮಿಂದ ಕೆಳಗಡೆ ಭಾಗ ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಎತ್ತಿಕ್ಕಿರ್ತೀನಿ ನಾನು. 1 ಬಾಕ್ಸಲ್ಲಿ ಮೆಣಸಿನ್ಕಾಯಿ, 1 ಬಾಕ್ಸಲ್ಲಿ ಪುದೀನ, 1 ಬಾಕ್ಸಲ್ಲಿ ಇದು ಕರಿ ಲೀವ್ಸ್, 1 ಬಾಕ್ಸಲ್ಲಿ ಚಿಲ್ಲಿ ಲೆಮನ್, ಇನ್ನೊಂದು ಬಾಕ್ಸಲ್ಲಿ ಜಿಂಜರ್. ಈ ಥರ ಇಟ್ಟರೆ ಆ ಬಾಕ್ಸಸ್ಸು ರೀಯೂಸ್ ಆಗುತ್ತೆ, ಹೊಸ ಬಾಕ್ಸ್ ತರೋ ಅವಶ್ಯಕತೆಯೂ ಇರಲ್ಲ. 3 ನಮಗೆ ಈಸಿ ಟು ಗ್ರ್ಯಾಬ್. ದಿನ ಬೆಳಗ್ಗೆ ಎದ್ದು ನಾವು ಏನೇ ಅಡುಗೆ ಮಾಡಬೇಕಂದ್ರೂ ಎಲ್ಲದೂ ಈ ಥರ ಆರ್ಗನೈಸ್ ಮಾಡ್ಕೊಂಡಿಟ್ರೆ ಥಿಂಗ್ಸ್ ವಿಲ್ ಬಿ ಸಿಂಪ್ಲಿಫೈಡ್. ಪ್ಲಸ್ ಯು ಡೋಂಟ್ ಹ್ಯಾವ್ ಟು ಬೈ ಅಡಿಷ್ನಲ್ ಆರ್ಗನೈಸರ್ಸ್. ಯು ಸೇವಿಂಗ್ ಅ ಲಾಟ್ ಆಫ್ ಮನಿ ದೇರ್. ನೋಡಿ, ಇದು ಕ್ಯಾಪ್ ಸಿಕ್ಕಿಲ್ಲ ಧನಿಯಾದು, ಆಮೇಲೆ ಕ್ಯಾಪ್ ಹುಡುಕಿ ಇಟ್ಟಿದ್ದೆ ಅಷ್ಟೇ. See, these simple things can save you a lot of money. That's it for today. Thank you for watching. Do like, share and subscribe.